ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನೂ ಕೂಡ ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಂಡಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಿದೆ. ನಿಮ್ಮ ಲೈಫ್ನಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದಲ್ಲಿ ಶೀಘ್ರವಾಗಿ ನೀವು ಅದೆಲ್ಲದರಿಂದ ಕೂಡ ಹೊರಗಡೆ ಬರಬೇಕು ಅಂತಂದ್ರೆ ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಎಂದಿನಂತೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಇದು ಕೆಲವು ದಿನಗಳ ಹಿಂದೆ ಬಂದಂತಹ ಒಂದು ಯೋಚನೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಟ್ವಿನ್ಸ್ ಹುಟ್ಟಿರ್ತಾರೆ, ಆದ್ರೆ ಅಣ್ಣ ತಮ್ಮಂಗೆ ಹೋಲಿಕೆ, ರಿಸೆಂಬ್ಲೆನ್ಸ್ ಅದು ಸರ್ವೇ ಸಾಮಾನ್ಯ. ಆದ್ರೆ ಅವರ ಭವಿಷ್ಯ ಕೂಡ ಒಂದೇ ರೀತಿ ಇರೋದಿಲ್ವಾ? ಯಾಕೆ ಚೇಂಜ್ ಆಗಿರುತ್ತೆ? ಇಬ್ರು ನೋಡಿರ್ತೀವಿ, ಒಬ್ರು ಚೆನ್ನಾಗಿರ್ತಾರೆ, ಇನ್ನೊಬ್ರದ್ದು ಸಮಸ್ಯೆ ಇರುತ್ತೆ. ಸೊ ಒಂದೇ ದಿನ ಹುಟ್ಟಿರ್ತಾರೆ, ಜಸ್ಟ್ ಕೆಲವೊಂದು 2-3 ನಿಮಿಷದಲ್ಲಿ ವ್ಯತ್ಯಾಸದಲ್ಲಿ ಹುಟ್ಟಿರ್ತಾರೆ. ಹೆಂಗೆ ಚೇಂಜ್ ಆಗುತ್ತೆ, ಡಿಫ್ರೆನ್ಸ್ ಆಗುತ್ತೆ ಅನ್ನುವಂಥದ್ದು. ಸೊ ಯಾಕೆ ಒಂದೇ ರೀತಿ ಇರೋದಿಲ್ಲ? ಈ ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದು ಏಕತೆಯಲ್ಲಿ ವಿಭಿನ್ನತೆ. ಹೆಂಗೆ ನೀವೊಂದು ನಿಮಿಷಗಳಂತ ಹೋದ್ರಿ, ನಿಮಿಷಗಳಲ್ಲ, ಇಲ್ಲಿ ಕ್ಷಣಗಳು, ಫ್ರಾಕ್ಷನ್ ಆಫ್ ಸೆಕೆಂಡ್. ಎಷ್ಟು ಬದಲಾವಣೆ ಆಗುತ್ತೆ ಅಂತಂದರೆ, ಒಂದು ಸೆಕೆಂಡ್ಗೆ 20,000 ಟೈಮ್ ರೊಟೇಟ್ ಆಗುತ್ತೆ ಒಂದು ಚಕ್ರ. 26,000, 24,000 ಒಂದು ಸೆಕೆಂಡ್ಗೆ ಅಷ್ಟು ರನ್ ಮಾಡುತ್ತೆ ಅಂತಂದರೆ, ಇನ್ನು ಒಂದೊಂದು ಸೆಕೆಂಡ್ಗೆ ಎಷ್ಟು ನೀವು ಮಹತ್ವ ಕೊಡ್ತೀರಿ? ಒಂದು ಸೆಕೆಂಡ್ಗೆ 24,000 ರನ್ನಿಂಗ್ ಆಗುತ್ತೆ ಒಂದು ಚಕ್ರ. ಅಂದರೆ ನೀವು ಒಂದು ಕಡ್ಡಿ ಗೀರಿ ದೀಪ ಹಚ್ಚಲಿಕ್ಕೂ ಜಸ್ಟ್ ನೀವು ಅದನ್ನು ಹಾರಿಸ್ಲಿಕ್ಕೂ ಎಷ್ಟು ವ್ಯತ್ಯಾಸ. ಒಂದು ಮುಳುಗುತ್ತೆ, ಒಂದು ಬೆಳಕು ಕೊಡುತ್ತೆ. ಹಾಗೆ ನೀವು ಕೇಳಿದ ಈ ಪ್ರಶ್ನೆ ಎಲ್ಲಿಂದ ಎಲ್ಲಿಗೋ ತೆಗೆದುಕೊಂಡು ಹೋಗ್ಬಿಡುತ್ತೆ. ಜನ್ಮದಾರಭ್ಯ ಅಂದರೆ ಮನುಷ್ಯ ಏನೇನು ಮಾಡಿದಾನೋ ಆ ಹಿಂದಿನದ್ದು ಅನುಭವಿಸ್ಲಿಕ್ಕೆ ಈ ದೇಹ ಅಂದರೆ ಅದು ಪ್ರಾಣಿಯದ್ದೂ ದೇಹ ಆಗಿರಬಹುದು, ಪಕ್ಷಿಯದ್ದೂ ದೇಹ ಆಗಿರಬಹುದು, ಮನುಷ್ಯನದ್ದೂ ಆಗಿರಬಹುದು, ಯಾವುದಾದ್ರೂ ಆಗಿರಬಹುದು. ಯಾಕಂದ್ರೆ ಒಂದೇ ರಾಶಿ ಇರುತ್ತೆ, ಒಂದೇ ನಕ್ಷತ್ರ, ಒಂದೇ ತಿಥಿ ಇರುತ್ತೆ. ಆದ್ರೆ ಅವರಲ್ಲಿ ನಾವು ನೋಡೋದಾದ್ರೆ ಒಬ್ರು ಗ್ರೋ ಚೆನ್ನಾಗಿ ಆಗ್ತಿರ್ತಾರೆ, ಇನ್ನೊಬ್ರು ಡಲ್ ಆಗಿರ್ತಾರೆ. ಇದು ಮೈಂಡಲ್ಲಿ ಬರುತ್ತೆ, ಯಾಕೆ ಹಿಂಗೆ ಅಂತ. ಅದನ್ನೇ ನನಗೆ ಮೊನ್ನೆ ನೀವು ಕೇಳಿದ ಪ್ರಶ್ನೆನೇ ಯಾರೋ ಕೇಳಿದ್ರು, ಗುರುಗಳೇ ಈಗ ಮೋದಿಜಿ ಹುಟ್ಟಿದಾರಲ್ಲ, ಅವ್ರು ಹುಟ್ಟಿದ್ದ ಟೈಮಿಗೆ, ಅವರೇ ಹುಟ್ಟಿದ್ದ ಟೈಮಿಗೆ ಈ ಪ್ರಪಂಚದಲ್ಲಿ ಎಷ್ಟು ಜನ ಹುಟ್ಟಿರ್ತಾರೆ? ಅವರೆಲ್ಲ ಯಾಕೆ ಮೋದಿ ಆಗಲಿಲ್ಲ? ಅವ್ರು ಹುಟ್ಟಿರುವಂಥ ಟೈಮ್ ಇನ್ನು ಒಂದು ಸೆಕೆಂಡ್ ಕೂಡ ವ್ಯತ್ಯಾಸ ಈ ಕಡೆ ಆ ಕಡೆ ಇಲ್ಲ. ನೀವು ನಿಧಾನಕ್ಕೆ ಯೋಚನೆ ಮಾಡಿ. ಈ ಅಸ್ಟ್ರಾಲಜಿ ನೋಡುವಾಗ ನೀವು ಲಗ್ನ ನೋಡ್ತೀರಿ, ರಾಶಿ ನೋಡ್ತೀರಿ, ನಕ್ಷತ್ರ ನೋಡ್ತೀರಿ, ಪಾದ ನೋಡ್ತೀರಿ, ಗಟಿ ವಿಗಟಿ, ಅಂಶಕುಂಡ್ಲಿ, ನವಾಂಶ, ತ್ರಿಂಶಾಂಶ ಏನೆಲ್ಲ ಚೆಕ್ ಮಾಡ್ತೀರೋ ಎಲ್ಲವೂ ಅದೇ ಬರ್ತಾ ಇದೆ. ಸೇಮ್ ನಕ್ಷತ್ರ, ಸೇಮ್ ರಾಶಿ ಬರ್ತಾ ಇದೆ. ಎಲ್ಲೂ ಕೂಡ ಆ ಕುಂಡ್ಲಿನಲ್ಲಿ ಬಹುಶಃ ಡಿಗ್ರಿ ವೈಸ್ ಕೂಡ ಚೇಂಜ್ ಆಗ್ತಾ ಇಲ್ಲ, ಸೇಮ್ ಕಾಣ್ತಾ ಇದೆ. ಮೋದಿ ಹುಟ್ಟಿದಾಗ ಎಷ್ಟು 1,000 ಜನ ಹುಟ್ಟಿರ್ಬೋದು, ಲಕ್ಷಗಳು ಬೇಡ, 1,000 ಗಟ್ಟಲೆ ಹುಟ್ಟಿರ್ತಾರೆ. ಈಗ 140 ಕೋಟಿ ಜನಸಂಖ್ಯೆಯಲ್ಲಿ ಒಂದು ದಿನಕ್ಕೆ ಎಷ್ಟು ಜನ ಹುಟ್ಟಬಹುದು? ಅವ್ರದ್ದೆಲ್ಲ ಕಥೆ ಏನು? ಅದಕ್ಕೆ ಈ ಜನ್ಮಗಳು ಅಂತ ಬಂದಾಗ ಅಂಡಜ, ಶ್ವೇದಜ ಅಂತ ನಾನು ಈಗಾಗಲೇ ಮೊದಲೇ ತಿಳಿಸಿದ್ದೇನೆ. ಯಾರು ಯಾವ ರೂಪಗಳಲ್ಲಿ ಹೋಗ್ತಾರೆ ಅಂತ. ಅದಕ್ಕೆ ಒಬ್ಬ ಹುಟ್ಟಿದಾಗ, ಒಬ್ಬರಾದ್ರೆ ನೀವು ಹೇಳಿದಾಗ ಟ್ವಿನ್ಸ್ ಹುಟ್ಟಿದ್ರೆ ಒಬ್ಬ ದಿವಾನ ಆಗ್ತಾನೆ, ಇನ್ನೊಬ್ಬ ಜವಾನ ಆಗ್ತಾನೆ. ಒಂದೇ ತಾಯಿ ಮಕ್ಕಳೇ, ಅವನ ಗುಣಗಳು ಇವನಿಗಿಲ್ಲ, ಇವನ ಗುಣಗಳು ಅವನಿಗಿಲ್ಲ. ಒಂದೇ ತಂದೆ ತಾಯಿ ಮಕ್ಕಳೇ ಅವರು, ಈಗಿಲ್ಲ. ಇದನ್ನೇ ನಾವು ಸ್ವಲ್ಪ ನಿಧಾನಕ್ಕೆ ಗಮನಿಸಿದ್ರೆ, ನಿಮ್ಮ ಜ್ಯೋತಿಷ್ಯ ಅನ್ನೋದೇನಿದೆಯೋ ಅದು 25% ತಗೊಳ್ತೀರಿ, ಹಿಂದಿನದ್ದು 25% ತಗೊಳ್ತೀರಿ. ಈಗ ನೀವು ಮಾಡೋವಂಥ ಕೆಲಸಗಳಿದೆಯಲ್ಲ ಅದನ್ನು 25% ತಗೊಳ್ತೀರಿ. ಆಮೇಲೆ ನಿಮ್ಮವರು ಮಾಡಿದ್ರಲ್ಲ ಪೂರ್ವಿಕರು, ಅದು 25% ತಗೊಳ್ತೀರಿ. ಟೋಟಲ್ ಮಾಡಿದಾಗ 100 ಬಂದ್ಬಿಡ್ತೀರಿ. ಹೀಗೆ ತೆಗೆದುಕೊಂಡು ನೀವು ನಿಮ್ಮ ಬದುಕಿನ ಪಯಣವನ್ನು ಮುನ್ನಡೆಸ್ಕೊಂಡು ಹೋಗಬೇಕಾದ್ರೆ ಏನು ಬೇಕು ಅಂತಂದರೆ, ಬಹುಶಃ ನಮಗೆ ಹಿಂದೆ ಮಾಡಿರ್ತಕ್ಕಂತಹ ಘಟನಾವಳಿಗಳಂತ ಏನಿದಾವೋ ಅದನ್ನು ಒಳ್ಳೆಯದು ಅಥವಾ ಕೆಟ್ಟದ್ದು, ಅದು ಎರಡನೇದು. ಅದು ಅನುಭವಿಸ್ಲಿಕ್ಕೆ ಶರೀರ ಬೇಕು. ನೀನು ಭಜನೆ ಬೇಕಾ, ಭಜನೆ ಮಾಡಬೇಕಾ, ಶರೀರ ಬೇಕು. ನೀನು ಯಾರ ಮೇಲೆ ಜಗಳ ಮಾಡಬೇಕಾ, ಶರೀರ ಬೇಕು. ನಾಮ ಸಂಕೀರ್ತನೆ ಮಾಡಬೇಕಾ, ಶರೀರ ಬೇಕು, ನಾಲಿಗೆ ಬೇಕು. ನೀನು ಯಾರಾದ್ರೂ ಕೆಟ್ಟದ್ದು ಬೈಬೇಕಾ, ಶರೀರ ಬೇಕು, ನಾಲಿಗೆ ಬೇಕು. ಇಷ್ಟೇ. ಹಿಂದಿನದ್ದೇ ಬ್ಯಾಲೆನ್ಸ್ ಇದು.
ಅದು ಬಿಟ್ಟು ನೀವು ಅನ್ಯಥಾ ನೀವು ತುಂಬ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಅಷ್ಟು ಆಯಸ್ಸಿಲ್ಲ, ಹುಡುಕ್ಲಿಕ್ಕೆ ಡಿಸೈನ್ ಮಾಡೋಕ್ಕೆ ಹೋಗಬೇಡಿ. ನೀವು ಆಳ ಅಗದು ಬಗದು ಮಾಡೋಕ್ಕೆ ಹೋಗಬೇಡಿ, ಟೈಮ್ ಇಲ್ಲ ಅಷ್ಟೊಂದು. ಅದಕ್ಕೆ ಇಲ್ಲಿ ಬಂದುಬಿಟ್ಟಿದ್ದೀವಿ ನಾವು. ನಮಗೆ ಮುಂದೆ ಏನು ಕಾಣುತ್ತೆ ಗೊತ್ತಾ? ತಾಪತ್ರ ಕಾಣುತ್ತೆ. ನಾಳೆ ಏನು, ನಾಡಿದ್ದೇನು, ಮುಂದೆ ಸಾಲದ ಗತಿ ಏನು, ತಲೆನೋವೇನು, ನಮ್ಮ ಕುಟುಂಬದವ್ರ ಕಥೆ ಏನು, ಇವೇ ಜ್ಞಾಪಕ ಬರ್ತವೆ. ಇವೆಲ್ಲ ಯಾಕೆ ಸರ್ಚ್ ಮಾಡ್ತಾರೆ? ಯಾರು ಮಾಡಲಿಕ್ಕೆ ಹೋಗಲ್ಲ. ಆದರೆ ಇಲ್ಲಿ ಸತ್ಯಾಂಶ ಏನು ಅಂತಂದರೆ, ನಾವು ಹಿಂದಿನದ್ದನ್ನು ಏನು ಇದೆಯೋ ಅದನ್ನು ಅನುಭವಿಸಬೇಕು ಅಂತಂದರೆ ಅದಕ್ಕೆ ಹೇ ಗೋಪಾಲಕ, ಹೇ ಕೃಪಾ ಜಲನದೆ, ಹೇ ಸಿಂಧು ಕನ್ಯಾಪತೆ, ಹೇ ಕಂಸಾಂತಕ, ಹೇ ಗಜೇಂದ್ರ ಕರುಣಾಪಾರೀಣ, ಹೇ ಮಾಧವ ಅಂತ ಏನೆಲ್ಲ ನಾವು ಭಜಿಸ್ತೀವೋ, ನನಗೆ ಶರೀರ ಒಂದು ಕೊಟ್ಟು ಬಿಟ್ಟಿದೆಯಾ, ಏನು ಕಲುಧರ್ಮ ಸಾಧನೆಗಾಗಿ ಬಹುಶಃ ನಂದು ಏನಿತ್ತೋ ಆ ಬ್ಯಾಲೆನ್ಸನ್ನು ಕ್ಲಿಯರ್ ಮಾಡ್ಕೊಂಡು ಹೋಗ್ಲಿಕ್ಕೆ ನಾನು ಕೊಟ್ಟಿದ್ದೀಯಾ, ಮುಂದೆ ಈಗ ಮುಂದೆ ಏನು ನಂದು, ಮುಂದೆ ಏನು ನಂದು ಅಂದರೆ ಇಂದು ನೀನೇನು ಮಾಡಿದ್ದೀಯಾ ಅದೇ ನಿಂದು, ಮುಂದೆ ಕೂಡ ಇಂದೇನು ಮಾಡ್ತೀಯಾ ಅದೇ 100ಕ್ಕೆ 100 ಬರೆದಿಟ್ಕೊಳ್ಳಿ. ಇವತ್ತು ಎಷ್ಟು ಕೆಲಸ ಮಾಡಿದ್ದೀಯಾ ಅಷ್ಟೇ ನಿನಗೆ ಇವತ್ತು ಸಾಯಂಕಾಲ ಸಿಗುತ್ತೆ. ಅಥವಾ ನಮ್ಮ ಹೆಂಗೂ ಕೂಡ ನಮಗಿರೋಂಥ ತಿಂಗಳದ ಭವಿಷ್ಯ ಅಲ್ಲ, ತಿಂಗಳ ಕತೆ ನಮ್ದು ಅಲ್ವಾ, ತಿಂಗಳ ಸಂಬಳ ಅಲ್ವಾ ನಮ್ಮದು. ಹಾಗಾಗಿ ತಿಂಗಳಿಗೆ ಬರುತ್ತೆ. ಯಾವುದು ಬೇಗ ಬರುತ್ತೆ, ಯಾವುದು ನಿಧಾನ ಬರುತ್ತೆ, ಒಟ್ಟಾರೆ ಬಂದೇ ಬರುತ್ತೆ. ಈಗ ನಿಮ್ಮ ಫ್ರೆಂಡ್ದು ಯಾರಾದ್ರೂ ಮೊದಲು ನಿಮಗೆ ಮ್ಯಾರೇಜ್ ಆಗೋಕೆ ಮೊದಲು ಹೋಗಿದ್ರ ನೀವು? ನಿಮಗೆ ಮದುವೆ ಆಗೋಕೆ ಮೊದಲು ನಿಮ್ಮ ಸ್ನೇಹಿತರ ಮದುವೆಗೆ ನೀವು ಹೋಗಿದ್ರಾ? ಗುರುಗಳೇ ಹೋಗಿದ್ವಿ. ಏನು ಅವ್ರಿಗೆ ಪ್ರೆಸೆಂಟೇಷನ್ ಕೊಟ್ರಿ? ಪ್ರೆಸೆಂಟೇಷನ್ ಏನು ಬೊಕ್ಕೆ ಕೊಟ್ವಿ ಗುರುಗಳೇ. ಬೊಕ್ಕೆ. ಮತ್ತೆ ಅವ್ರ ಮದುವೆ ಕರೆದ್ರ? ನಿಮ್ಮ ಮದುವೆ ಕರೆದ್ರ? ಕರೆದೆ. ಅದ್ರಲ್ಲಿ ಕೆಲವ್ರು ಬಂದಿದ್ದಾರೆ, ಕೆಲವ್ರು ಬಂದಿಲ್ಲ. ಅದೇ ಇಲ್ಲಿ ಈಗ ಆಗಬಹುದು. ಯಾಕಾಗಬಹುದು? ನೀವು ಏನೋ ಒಂದು ಬೊಕ್ಕೆ ಕೊಟ್ರಿ, ಪ್ರೀತಿಯಿಂದ ಮಾತಾಡಿದ್ರೆ ಅವ್ರು ಬರೋಕ್ಕಾಗಲಿಲ್ಲ, ನಿಮ್ಮ ಜೊತೆ ಮಾತಾಡಿದ್ರು, ಎಲ್ಲ ಆಯಿತು. ನೀವು ಏನು ಕೊಟ್ಟಿರ್ತೀರೋ ಅದು ನಿಮಗೆ ಕೊಡ್ತಾರೆ ಅವರು, ಅಥವಾ ಅದಕ್ಕಿಂತ ಇನ್ನೊಂದು ಹೆಚ್ಚಿನ ಕೊಡ್ತಾರೆ. ಇದನ್ನೇ ಮುಯ್ ಅಂತಾರೆ. ಮುಯಿಗೆ ಮುಯ್ ಅಂತಾರಲ್ಲ, ಮುಯಿಗೆ ಮುಯ್. ನೀವ್ಯಾರು ಗುಯ್ ಅನ್ಬೇಡಿ, ಮುಯ್. ನೀವೇನು ಕೊಟ್ಟಿರ್ತೀರೋ ಅದೇ ನಿಮಗೆ ಕೊಡ್ತಾರೆ. ನಾನು ಸುಮ್ಮನೆ ಒಂದು ನಿಮಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ, ಉದಾಹರಣೆ ಕೊಡ್ತಿದ್ದೀನಿ. ನೀವುಗಳು ನಿಮ್ಮ ಕುಟುಂಬಸ್ಥರ, ನಿಮ್ಮ ಸ್ನೇಹಿತರ, ನಿಮ್ಮ ಪರಿಚಯಸ್ಥರ ಕುಟುಂಬಗಳ ಒಂದು ಶುಭ ಸಮಾರಂಭಗಳಿಗೆ ಹೋದಾಗ ನೀವೇನನ್ನ ಕಾಣಿಕೆ ಕೊಟ್ಟಿರ್ತೀರೋ ಅದು ನೆನಪಿಟ್ಕೊಳ್ಳೋಂಥ ಕಾಣಿಕೆನಾ, ಇದು ಸ್ವಲ್ಪ ಗಮನಿಸ್ತಾರೆ. ಬೆಳ್ಳಿ ಕೊಟ್ಟಿದ್ದೀರಾ, ಬಂಗಾರ ಕೊಟ್ಟಿದ್ದೀರಾ, ಸುಮ್ಮನೆ ಬೊಕ್ಕೆ ಕೊಟ್ಟಿದ್ದೀರಾ, ಅವ್ರು ಯಾಕೆ ಬರ್ತಾರೆ? ಪ್ರೀತಿ ವಾತ್ಸಲ್ಯಕ್ಕೆ ಬರ್ತಾರೆ, ಅದು ಬೇರೆ. ಇದು ಒಂದು ಕಡೆ, ಅದು ಕೂಡ ಗಿಫ್ಟೇ. ಆದರೆ ಮೌಲ್ಯಗಳಿದಾವಿಲ್ಲ, ಮೌಲ್ಯ ಮಾಪನಗಳಿದಾವಿಲ್ಲ. ಮೌಲ್ಯವೂ ಹೌದು, ಮೌಲ್ಯ ಮಾಪನವೂ ಹೌದು. ಅದಕ್ಕಾಗಿ ನೀವೇನು ಕೊಟ್ಟಿದ್ದೀರೋ ಅದು ನಿಮಗೆ ಬರುತ್ತೆ. ನಿಧಾನ ಗಮನಿಸಿ, ನೀವು ನಿಧಾನ ಗಮನಿಸ್ತಾ ಬನ್ನಿ. ಇವತ್ತು ನೀವು ಏನು ಮಾಡಿದ್ದೀರೋ ಅದೇ ನಿಮಗೆ ಬರತಕ್ಕಂಥದ್ದು, ಅದೇ ನಿಮಗೆ ಬರೋಂಥದ್ದು. ಹಿಂದೆ ನಾವೇನೋ ಮಾಡಿದ್ದೀವಿ, ಅದಕ್ಕೆ ನಾವು ಮನುಷ್ಯರಾಗಿ ಹುಟ್ಟಿದ್ದೀವಿ. ಹಂದಿಯಾಗಿ ಹುಟ್ಟಲಿಲ್ಲ. ಹಂದಿಯಾಗಿ ಹುಟ್ಟಿದಾವೆ ಕೆಲವು ನೋಡಿ, ಮೃಗಗಳು ಹುಟ್ಟಿದ್ದಾವೆ ನೋಡಿ. ಅವೇನೋ ಪ್ರಾರಬ್ಧ ಮಾಡಿದ್ದೇವೆ ಸರಿಯಾಗಿರೋಂಥದ್ದು, ಕಪಟ ವಂಚನೆ ಮಾಡಿ ಅದಕ್ಕೆ ಅದು ಪಡ್ಕೊಂಡಿದ್ದಾವೆ. ನೀವು ಇಂದು ಈ ಜನ್ಮದಲ್ಲಿ ನೀವೇನು ಮಾಡ್ತೀರೋ ಅದು ಮುಂದಿನದ್ದು. ಈ ಕರ್ಮಗಳನ್ನು ಅನುಭವಿಸ್ಲಿಕ್ಕೆ ಒಂದು ದೇಹ ಕೊಡ್ತಾನೆ, ಒಂದು ದೇಹ ಕೊಡ್ತಾನೆ. ಹಾಗಂತೇಳಿ ನೀವು ಟೈಮು, ಲಗ್ನ, ರಾಶಿ ನಕ್ಷತ್ರ ಅದೂ ಕೊಡ್ತಾನೆ. ಅದೊಂದಷ್ಟು ಭಾಗಶಃ, ಅದನ್ನೇ ದಶಾಭುಕ್ತಿ ಅಂತ ಕರೀತಾರೆ. ಆ ದಶಾಭುಕ್ತಿಗಳನ್ನು ಇವುಗಳನ್ನು ಮಿಕ್ಸ್ ಮಾಡ್ತಾನೆ. ಅಯ್ಯ ಅನುಭವಿಸುವಂತ. ಎಷ್ಟರ ಮಟ್ಟಿಗೆ ಈ ಜ್ಯೋತಿಷ್ಯ ಅನ್ನುವುದು ನಿಮ್ಮ ಮನೆಯಿಂದ ನಿಮ್ಮ ತೋಟಕ್ಕೆ, ಇದು ಕೂಡ ಎಕ್ಸಾಂಪಲ್ ಕೊಡ್ತಿದ್ದೇನೆ, ನಿಮ್ಮ ತೋಟಕ್ಕೆ ಕತ್ತಲು, ಕಾರ್ಗತ್ತಲು, ಹೆಪ್ಪುಗಟ್ಟಿದ ಕಪ್ಪು ರಾತ್ರಿ, ಅದು ಅಮಾವಾಸ್ಯೆ ಕತ್ತಲು. ಇಲ್ಲಿಂದ ನೀವು ತೋಟಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ತೀರಿ? ಯಾವುದ್ರ ಸಹಾಯದಿಂದ ಹೋಗ್ತೀರಿ? ಒಂದು ಟಾರ್ಚ್, ಒಂದು ನಿಮ್ಮ ಬೆಳಕಿನ ದೀವಿಗೆನ ಇಟ್ಕೊಂಡು ಹೋಗ್ತೀರಿ ನಿಮ್ಮ ತೋಟಕ್ಕೆ. ಇನ್ನು ಟಾರ್ಚ್ ಮುಂದೆ ಹಾಕ್ತಿರಲ್ಲ, ಹಿಂದೆ ಹಾಕಲ್ಲ. ನೀವು ದಾರಿ ಕಾಣಬೇಕಲ್ಲ, ಟಾರ್ಚ್ ಹಾಕ್ತೀರಿ. ಅದರ ಸಹಾಯದೊಂದಿಗೆ ನಿಮ್ಮ ತೋಟ ಸೇರ್ಕೊಳ್ತೀರಿ, ಅಂದರೆ ನಿಮ್ಮ ಗಮ್ಯ ಸೇರ್ಕೊಳ್ತೀರಿ. ಹಾಗೆ ಈ ಜ್ಯೋತಿಷ್ಯ ಅನ್ನೋದರ ಸಹಾಯವನ್ನು ಪಡೆದುಕೊಂಡು ನಿಮ್ಮ ಗುರಿನ ಸೇರ್ಕೊಳ್ತೀರಿ. ಯಾಕೋ ನನ್ನ ದಿನಗಳು ಸರಿಯಿಲ್ಲ ಗುರುಗಳೇ, ನನ್ನ ಹುಟ್ಟಿದ ಟೈಮ್ ನೋಡಿ ಸ್ವಲ್ಪ ಏನಾಗಿದೆಯೇನೋ ಪಡಿಪಾಟ್ಲು, ಹುಟ್ಟಿದ ಪ್ರಾರಬ್ಧ ಅನುಭವಿಸ್ತಾನೆ ಇದ್ದೀನಿ ಅಂದಾಗ, ಹೌದಾ ಬಾ ನೋಡೋಣ, ಚೆಕ್ ಮಾಡೋಣ. ಅಲ್ಲಿ ಅವನು ದಾರಿ ತೋರಿಸ್ತಾನೆ. ಜ್ಯೋತಿಷ್ಯ, ಜ್ಯೋತಿ ಅಂದರೆ ಬೆಳಕು. ಯಾವುದಕ್ಕೆ? ನಿನ್ನ ವಿಷಯಕ್ಕೆ, ನಿನ್ನ ಒಂದು ವಿಚಾರಕ್ಕೆ. ಇನ್ನು ಇಷ್ಟುದ್ದ ಇದೆ ಅದು ಮಾತಾಡೋದಾದರೆ. ಆದರೆ ಜ್ಯೋತಿಷ್ಯ ಬರೀ ಟಾರ್ಚ್ ಹಾಕೊಂಡು ಅಲ್ಗೋಗೋದೇ ಅಲ್ಲ, ಯಾವಾಗ್ಲೂ ಅದೇ ಅಲ್ಲ. ಮುಂದೆ ನೀನೇನು ಮಾಡಬೇಕು ಅದು ಈ ಪ್ರಾರಬ್ಧದ ಒಳಗೆ ಬರ್ತದೆ. ಈ ನಿತ್ಯ ನೈಮಿತ್ತಿಕ ಅಂತ ಬಂದೋ ರೀತಿಯಲ್ಲೇ ಇದು ಕೂಡ ಹಾಗೆ ಬರುತ್ತವೆ. ಅದಕ್ಕಾಗಿ ಒಬ್ಬ ಹುಟ್ಟಿದ್ರ ದಿವಾನ, ಇನ್ನೊಬ್ಬ ಜವಾನ, ರಾಶಿ
ನಕ್ಷತ್ರ ಲಗ್ನಗಳು ಏನು ಹೇಳ್ತೇವೆ ಅಂತಂದರೆ ನಿಮ್ಮ ಜನ್ಮ ನಕ್ಷತ್ರ ಜನ್ಮರಾಶಿ, ನಾಮ ನಕ್ಷತ್ರ ನಾಮರಾಶಿ ಮುಂದಿನ ಜೀವಿತ ಕಾಲದ ಪಯಣಕ್ಕೆ ನಿಮಗೆ ಆನಂದ ದಿನಗಳನ್ನು ತಂದು ಕೊಡಲಿಕ್ಕೆ ಒಂದಷ್ಟು ಪರ್ಸೆಂಟೇಜ್. ಈಗ ನೀವು ದುಡಿದ್ಬಿಟ್ಟು ಏನು ಮಾಡಿರ್ತೀರಲ್ಲ, ಒಂದಷ್ಟು ಸೇವಿಂಗ್ ಮಾಡ್ತೀರಾ, ಆಮೇಲೆ ಒಂದಷ್ಟು ದಿನದ ಖರ್ಚುಗಳಿಗೆ ಉಪಯೋಗಿಸ್ತೀರಲ್ಲ, ಅದನ್ನು ಮಕ್ಕಳ ಭೂತ ಭವಿಷ್ಯದ ವರ್ತಮಾನಗಳಿಗೆ. ಈಗ ಸ್ಕೂಲ್ ಫೀಸ್ ಕಟ್ಟಬೇಕಲ್ಲ, ದುಡಿದ್ರಲ್ಲೇ ಕಟ್ಟಬೇಕು, ಮತ್ತು ಸ್ವಲ್ಪ ಸೇವಿಂಗ್ ಮಾಡಬೇಕಲ್ಲ. ಇದು ಹಾಗೇನೆ, ನೀವು ಮಾಡಿರೋ ಪೂಜೆ ಪುನಸ್ಕಾರ ಯಜ್ಞ ಆಗಾದಿಗಳು ಒಂದಷ್ಟು ಫಲ ಕೊಟ್ಟಿರುತ್ತೆ. ಈ ಪೂಜೆ ಮಾಡ್ಕೊಂಡ್ಮೇಲೆ ಆಯಿತು ಅಂತ ಇನ್ಯಾವುದೋ ಕೊಡಲಿಲ್ಲ, ಅದು ಬ್ಯಾಲೆನ್ಸ್ ಇದೆ. ಇನ್ಯಾವಾಗಲೂ ಅದು ನಿನಗೆ ಇನ್ನೂ ದೊಡ್ಡ ಮಟ್ಟದ ಕಷ್ಟ ಬಂದಾಗ ಎಲ್ಪ್ ಆಗುತ್ತೆ. ಅದು ನೀವು ಸಣ್ಣ ಸಣ್ಣದ ಡಬ್ಬಿ ಹಾಕಿಟ್ಟಿದ್ರಲ್ಲ, ಕೂಡಿಟ್ಟಿದ್ರಲ್ಲ, ಒಂದು ಉಂಡಿಗೆ ಹಾಕಿ ಅದು ಕಷ್ಟ ಕಾಲದಲ್ಲಿ ಎಲ್ಪ್ ಆಗುತ್ತೆ. ನೀವು ಮಾಡಿ ಯಾವುದೋ ಪೂಜೆ ಇತ್ತಲ್ಲ, ಅದು ಫಲ ಕೊಡಿದಿರ್ಬೋದು, ಬಟ್ ಅವನು ಇಟ್ಕೊಳ್ಳಲ್ಲ, ವಾಪಸ್ ಮಾಡ್ತಾನೆ. ಮುಯಿಗೆ ಮುಯಿ ಪ್ರೆಸೆಂಟೇಷನ್ ಅವ ಕೊಟ್ಟೆ ಕೊಡ್ತಾನೆ. ಅದಕ್ಕಾಗಿ ನಿಮ್ಮ ತಲೆಯಲ್ಲಿ ಇಷ್ಟೇ ಇರಬೇಕು, ನಾವು ಎಲ್ಲರೂ ಒಂದೇ ನಕ್ಷತ್ರದಲ್ಲಿ ಒಂದೇ ರಾಶಿಯಲ್ಲಿ ಹುಟ್ಟಿದವರು ಎಲ್ಲರೂ ಹಾಗೇ ಇರಲಿಕ್ಕೆ ಸಾಧ್ಯವಿಲ್ಲ. ಇದನ್ನೇ ಜ್ಯೋತಿಷ್ಯದಲ್ಲಿ ಭಾಗಶಃ ಮಾತಾಡುತ್ತಾನೆ. ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಣಂನ ಶಕ್ಯತೆ ಅಂತಲೂ ಕೂಡ ಹೇಳಿಬಿಟ್ಟ. ಪರಿಪೂರ್ಣವಾಗಿ ಆ ಹರಿಹರರಿಬ್ಬರು ಬಿಟ್ಟರೆ ಇನ್ಯಾರೂ ಪೂರ್ಣ ಪ್ರಮಾಣ ನುಡಿಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತಲೂ ಕೂಡ ಹೇಳ್ತಾನೆ. ಅದಕ್ಕೆ ಇದೆಲ್ಲ ಒಂದಾದರೆ ಸುಮ್ಮನೆ ಈ ಪುಸ್ತಕ, ಲಗ್ನ ಕುಂಡ್ಲಿ, ಜ್ಯೋತಿಷ್ಯ, ಭವಿಷ್ಯ ಇವೆಲ್ಲ ಕೂಡ ಯಾರೋ ಕೆಲವರು ಮಾತಾಡ್ತಾರೆ. ಜಾತಕ ಹುಟ್ಟಾಕಿದ್ದು ನೀವೇ, ಹೇಳೋದು ನೀವೇ, ಪರಿಹಾರ ಕೊಡೋದು ನೀವೇ. ಈ ನಿಜಗುಣ ಅಂತ ಕೆಲವೊಂದ್ಸಲ ನಿಜ ಮಾತಾಡ್ತಾನೆ. ಈ ಯಾಕೆ ನಾನು ಇದೆಲ್ಲ ಹೇಳ್ತೇನೆ ಅಂತಂದರೆ, ನಾನು ಈ ಕೆಲವು ಬಹಳ ಪರಿಹಾರಗಳು ಕೊಟ್ಟಿರ್ತೇನೆ. ಪರಿಹಾರಗಳು ಮಾಡಿಕೊಂಡು ಆ ತಾಪದಿಂದ ಹೊರಗೆ ಬರಲಿ ಅಂತ. ಅದನ್ನು ನಾನು ಹೇಳ್ತಿರೋದು ಸುಮ್ಮನೆ ನನ್ನ ಹತ್ರ ಬರಲಿತ್ತೋ ಅಂತ ಅಲ್ವೇ ಅಲ್ಲ. ನನಗೆ ಏನು ಗೊತ್ತಿರುತ್ತೋ, ಅರೆ ಈ ತೊಂದರೆಯಿಂದ ಇವರು ಹೊರಗೆ ಬರಲಿ. ಈಗ ಯಾವುದೋ ನಾನೊಂದು ಬಹಳ ದಿನಗಳಿಂದ ಸಂಶೋಧನೆ ಮಾಡಿಕೊಂಡು ಬಂದಿದ್ದೇನೆ. ಅದು 24 ತಾಸು ಬೆಂಕಿ ಇಟ್ಟು ಕಾಯಿಸ್ತೇನೆ, ಅದು ಒಂದು ಉತ್ಪತ್ತಿ ಆಗುತ್ತೆ. ಅದು ಏನು ಚಮತ್ಕಾರ ಮಾಡಿಕೊಡುತ್ತೆ ಅಂತಂದರೆ, ಯಾವ ಕೆಲಸಗಳು ಆಗಲಿಲ್ಲವೋ ಅದು ಬೇಕು. ಈಗ ನಮ್ಮ ಬಂಗಾರ ಎಲ್ಲಿಂದ ಅಲ್ಲಿ ಸಿಗಲ್ವಲ್ಲ, ಅದಕ್ಕೆ ಎಷ್ಟು ಅಂತಂದರೆ 1 ಗ್ರಾಮ್ಗೆ, ಯಾಕೆ ನಾನು ಈ ಹಟ್ಟಿ ಗಣಿಗೆ ಹೋದಾಗ ತಿಳಿಸಿದ್ರು, 8 ಟನ್ ಮಣ್ಣು ತೆಗಿಬೇಕಂತೆ. 8 ಟನ್ ಮಣ್ಣು 1 ಗ್ರಾಮ್ಗೆ. ಎಷ್ಟು ಶೋಧನೆ ಮಾಡೋಕ್ಕೆ ಪಾಪ ಅವರು. ಹಾಗೆ ಈ 24 ತಾಸು ನಾನು ಕಾಯಿಸ್ಬೇಕಂದ್ರೆ ಬರೋದೇ ಒಂದಿಷ್ಟು. ಅದನ್ನು ಎಷ್ಟು ಯಂತ್ರಗಳಿಗೆ ಬಳಸಬೇಕು ಅಂತಂದರೆ ಅಷ್ಟಾಗಿ ಬಳಸಬೇಕಾಗತ್ತೆ. ಅಂದರೆ ಇದನ್ನು ಸಿದ್ಧಿ ಅಂತ ಹೇಳ್ತಾನೆ, ತಪಸ್ಸು ಅಂತ ಹೇಳ್ತಾನೆ. ಅದಕ್ಕೆ ಈ ಮಂತ್ರಾಕ್ಷತೆಯನ್ನು ಅಭಿಮಂತ್ರಿತ ಮಾಡಿ ಕೊಟ್ಟರು ಕೂಡ ಅವ್ರ ಕೆಲಸ ಆಗಬೇಕು ಅಂತಂದ್ರೆ ಅವನಿಗೆ ಸಿದ್ಧಿ ಆಗಿರಬೇಕು ಅಂತ. ಸಿದ್ಧಿ ಆಗಿರತಕ್ಕಂಥವ್ರು ಕೊಟ್ಟಾಗ ನಿಮ್ಮ ಜಾತಕ ದೋಷ ಅದೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ನೀವು ಕೆಲಸ ಮಾಡ್ಕೊಂಡು ಹೋಗ್ತಿರ್ತೀರಲ್ಲ, ಅದು ನಿಮ್ಮನ್ನು ಕಾಯುವಂಥದ್ದಿರುತ್ತೆ. ಒಳ್ಳೇದು ಅಂತ ಯೋಚನೆ ಮಾಡ್ತಿರಲ್ಲ, ಅದು ನಿಮ್ಮನ್ನು ಕಾಯ್ದಿರುತ್ತೆ. ಬಹುಶಃ ಇಂದಿನದ ಕರ್ಮ ಇದೆ, ಅದನ್ನು ನೀನು ಈ ವ್ಯಾಧಿ ಮುಖಾಂತರ ಅನುಭವಿಸುವಂಥದ್ದು, ಯಾವುದೋ ಒಂದು ಸಾಲದ ಸುಳಿಯಲ್ಲಿ ಸಿಲುಕೊಂಡು ಅನುಭವಿಸುವಂಥದ್ದು, ಇನ್ಯಾರ ಜೊತೆಗೋ ಬೈಗಳನ್ನು ನೀನು ಬಯಸ್ಕೊಳ್ಳೋ ಮುಖಾಂತರ ಅನುಭವಿಸುವಂಥದ್ದು, ಇನ್ಯಾವುದು ನಿನಗೆ ವ್ಯವಹಾರ ವ್ಯಾಪಾರ ನಷ್ಟ ಆಗೋ ಮುಖಾಂತರ ಮನಸ್ಸನ್ನು ಬಾಧೆಗೊಳಪಡಿಸ್ಕೊಳ್ಳೋದು, ಅನುಭವಿಸುವಂಥದ್ದು, ಇವೆಲ್ಲವೂ ಇರುತ್ತವೆ. ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಪಾಪ. ಆಮೇಲೆ ನಿನಗೆ ಪುಣ್ಯ ಸಂಚಯನ ಮಾಡಿಕೊಡುತ್ತಾನೆ. ಅವನು ಪ್ರಸಾದ ರೂಪದಲ್ಲಿ ಕೊಟ್ಟೇ ಕೊಡುತ್ತಾನೆ. ಯಾವಾಗ ಕೊಡುತ್ತಾನೆ ಏನು, ಈಗಲೇ ನಮಗೆ ಸಾಕಾಗೋಗಿದೆ, ಜನ್ಮ ಸಾಕಾಗೋಗಿದೆ ಅಂತ ನಾವೇನು ಮಾತಾಡ್ತಾ. ಅದಕ್ಕೆ ನಾನು ಹೇಳಿದೆ, ಹೇ ಗೋಪಾಲಕ, ಹೇ ಕೃಪಾಜರನಿದೆ, ಹೇ ಸಿಂಧು ಕನ್ಯಾಪತೆ, ಹೇ ಕಂಸಾಂತಕ, ಹೇ ಗಜೇಂದ್ರ ಕರುಣ ಪಾರೇಣ, ಹೇ ಮಾಧವ ಅಂತ ಅವನು ನೀವು ಶರಣರಾದರೆ ನೋಡಿದ ಪಾಪ ಅವನು ಯಾಕೆ ಪರಿಯಾಗಿ ನನ್ನನ್ನು ಬೇಡುತ್ತಾ ಇದ್ದಾನೆ. ವಿಧವಾದ ನೋವುಗಳು ಕೊಟ್ಟರೂ ಕೂಡ ಪರಿಯಾಗಿ ಅವನು ನನ್ನನ್ನು ಬೇಡುತ್ತಿದ್ದಾನೆ ಅಂತೇಳಿ ಎಲ್ಲೋ ನಿಮಗೊಂದು ಬಾರಿ ಅವ ಪ್ರಸನ್ನನಾಗಬಹುದು, ನಿಮ್ಮ ಬದುಕು ಸಂಪನ್ನತೆ ಕಡೆ ತಿರುಗಿಸಬಹುದವ. ಅದಕ್ಕಾಗಿ ಪ್ರಾರಬ್ಧ ಕರ್ಮಗಳು ಜಾತಕಗಳು ಎಲ್ರಿಗೂ ಒಂದೇ ಸಮ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ನೀನು ಎಷ್ಟು ಕಷ್ಟಪಟ್ಟಿದೆಯೋ ಅಷ್ಟು ಫಲ, ನೀನೆಷ್ಟು ತರಳೆ ಕೆಲಸ ಮಾಡಿದೆಯಾ ಅಷ್ಟು ಫಲ, ನೀನೆಷ್ಟು ಮೋಸ ಮಾಡಿದೆಯಾ ಅಷ್ಟು ಫಲ, ನೀನೆಷ್ಟು ದಾರ್ಷ್ಟ್ಯ ಭಾವ ನಡ್ಕೊಂಡಿದೆಯಾ ಅಷ್ಟು ಫಲ. ಅದು ಒಳ್ಳೆಯದು ಕೆಟ್ಟದ್ದು ಎರಡನೇದು. ನೀನು ಕೆಲಸ ಮಾಡಿದೀಯ, ಕೆಲಸ ಯಾವುದು ಕೆಟ್ಟದ್ದೋ ಒಳ್ಳೆಯದು, ಅದರ ಪ್ರತಿಫಲ ಅನುಭವಿಸ್ಬೇಕಾದ್ರೆ ಶರೀರ ಬೇಕು. ಅದಕ್ಕೆ ಈ ಧರ್ಮ ಸಾಧನೆಗೆ ಶರೀರವಷ್ಟೇ ಭಗವಂತ ಕೊಡ್ತಾನೆ. ಇದ್ರ ಮುಖಾಂತರ ನೀನು ಸಾಧನೆ ಮಾಡಿ ತೋರಿಸು, ಇನ್ನೊಂದ್ಸಲ ಅವಕಾಶ ಕೊಡ್ತೀನಿ ನಿನಗೆ, ಎಕ್ಸ್ಕ್ಯೂಸ್ ಕೊಡ್ತೀನಿ ನಿನಗೆ ಅಂತೇಳಿ ಅವನು ನಮಗೆ ಶರೀರ ಕೊಟ್ಟಿದ್ದಾನೆ. ಅದಕ್ಕೆ ನಿಮ್ಮ ಕುಟುಂಬವನ್ನು ಪೋಷಣೆ ಮಾಡ್ಕೊಳ್ಳಿ. ಮುಂದೆ ನಿಮ್ಮ ಕುಟುಂಬಕ್ಕೂ ಬೇಕಲ್ಲ, ಅದನ್ನು ಪೋಷಣೆ ಮಾಡ್ಕೊಳ್ಬೇಕಾದ್ರೆ ಹರಿನಾಮ ಸಂಕೀರ್ತನೊಂದೇ ಜಾತಕ ಇಷ್ಟೇ ಅದು 1 kg 1 ಗ್ರಾಮ್ ಲೆಕ್ಕ, ಏನು ಈ ಜಾತಕ ಇಲ್ಲ. ಅಷ್ಟು ಇಟ್ಕೊಂಡು ನೀವು ಭಗವಂತನನ್ನು ನೀವು ಪ್ರೇರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಹೊರಟ್ರೆ ಅಂತಂದರೆ ಎಲ್ಲ ದೋಷಗಳು ಇತಿಶ್ರೀ ಇಡುತ್ತಾನೆ. ಅವನು ಯಾರೋ ಆಗಿದ್ನಲ್ಲ ಜವಾನ, ಅವನು ಕೂಡ ದಿವಾನ ಆಗಬಹುದು. ನೀವು ಕೂಡ ಅಂಥದ್ರಲ್ಲಿದ್ದರೆ ಅಂತಹ ಅದ್ಭುತವಾಗಿರತಕ್ಕಂಥ ಆನಂದ ಬದುಕನ್ನು
ಬದುಕಬೇಕಾದ್ರೆ ಆ ಭಗವಂತನ ಪಾದಾರವಿಂದವನ್ನೇ ನೀವು ಹಿಡಿಬೇಕಾಗತ್ತೆ. ಖಂಡಿತ ಗುರುಗಳ ಹಿಂದಿನ ಜನ್ಮದ ಪಾಪಕರ್ಮಗಳು ಹೇಗೆ ಕಂಟಿನ್ಯೂ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಒಂದೇ ತಾಯಿಯ ಮಕ್ಕಳಾಗಿದ್ರು ಕೂಡ ಒಬ್ಬ ಜವಾನ ಆಗ್ತಾನೆ, ಇನ್ನೊಬ್ಬ ದಿವಾನ ಹೇಗೆ ಆಗ್ತಾನೆ ಅಂತ ತಿಳಿಸಿದ್ರಿ. ಸೊ ಒಂದೇ ನಿಮಿಷಗಳಲ್ಲಿ ವ್ಯತ್ಯಾಸದಲ್ಲಿ ಹುಟ್ಟೋದು ಅಷ್ಟೇ ಅಲ್ಲ, ಕ್ಷಣ ಮಾತ್ರದಲ್ಲೇ ಕೂಡ ನಮ್ಮ ಜಾತಕದಲ್ಲಿ ಬದಲಾವಣೆಗಳಾಗತ್ತೆ, ಯೋಗಗಳಲ್ಲಿ ಬದಲಾವಣೆಗಳಾಗತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಅದ್ಭುತವಾಗಿರುವಂತಹ ವಿಚಾರ. ತುಂಬಾ ದಿನದಿಂದ ಇದ್ದಂತಹ ಪ್ರಶ್ನೆಗೆ ಇವತ್ತು ಪರಿಹಾರ ಸಿಕ್ತು ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಮ ಡೇಟ್ ಆಫ್ ಬರ್ತ್ ಅಲ್ಲೇ ಹುಟ್ಟಿದ್ದಾರೆ, ನಾವ್ ಯಾಕೆ ಹಿಂಗಿದೀವಿ, ಅವ್ರು ಯಾಕೆ ಹಂಗಿದ್ದಾರೆ ಅನ್ನೋದನ್ನ ನಾವು ತುಂಬಾ ಸಲ ಮೆಲ್ಕ್ ಹಾಕ್ತಾ ಇರ್ತೀವಿ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಒಂದೇ ದಿನ ಅಥವಾ ಟ್ವಿನ್ಸ್ ಆಗಿ ಹುಟ್ಟಿದಾಗ ಕೂಡ ನಾವು ನೋಡಿರ್ತೀವಿ, ಅಣ್ಣ ಒಂದ್ ರೀತಿ ಇರ್ತಾನೆ, ತಮ್ಮ ಒಂದ್ ರೀತಿ ಇರ್ತಾನೆ. ಯಾಕೆ ಆ ರೀತಿ ಬದಲಾವಣೆ ಇರುತ್ತೆ ಜಾತಕದಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.